ನೀವಿಲ್ಲೇ ಇದ್ದು ವೇಟ್ ಮಾಡೋದಕ್ಕಿಂತ ಮನೇಲಿರೋದೇ ಒಳ್ಳೇದು ಅನ್ಸುತ್ತೆ. ಅದು ಅಲ್ಲದೆ ನೀವು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಹೀಗಾದ್ರೆ ನಿಮ್ಮ ಆರೋಗ್ಯ ಏನಾಗಬೇಕು ಡ್ಯಾಡ್? ನನ್ಗೇನು ಆಗಲ್ಲ ರಾಹುಲ್, ನೀವೆಲ್ಲ ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ಡ್ಯಾಡ್, ನೀವು ದಯವಿಟ್ಟು ಈ ಥರ ಎಲ್ಲ ಮಾತಾಡಬೇಡಿ. ಮೇಡಮ್ ಅವರು ನಮ್ಮೆಲ್ರಿಗೂ ಬೇಕು. ನೀವಿಬ್ರು ಜೊತೆಯಾಗಿ ಖುಷಿಯಾಗಿರೋದೆ ನಾವೆಲ್ಲರೂ ನೋಡಬೇಕು. ಪ್ಲೀಸ್ ಡ್ಯಾಡ್, ನಾವು ಹೋಗೋಣ, ಬನ್ನಿ. ನೀವು ಹೊರಡಿ ಮಾವ. ಅಮ್ಮೋರ್ಗೆ ಏನು ಆಗ್ತಿರೋ ಹಾಗೆ ನಾನು ನೋಡ್ಕೋತೀನಿ. ನೀವು ಹೊರಡಿ. ಇಲ್ಲಿ ಎಷ್ಟೇ ಜನ ಇದ್ರು ಒಳಗಡೆ ಹೋಗಕ್ ಬಿಡಲ್ವಲ್ಲ. ಎಲ್ರೂ ಇಲ್ಲಿ ಯಾಕೆ ಇರ್ಬೇಕು ಹೇಳಿ? ನೀವು ಆರಾಮಾಗಿ ಮನೆಗೆ ಹೋಗಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಮಾವ. ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ ಡ್ಯಾಡ್. ಪ್ಲೀಸ್ ಡ್ಯಾಡ್. ಡ್ಯಾಡ್, ಹೊರಡಿ ಮಾವ, ಹೊರಡಿ. ಸರ್ಸು, ಹುಷಾರಾಗಿ ನೋಡ್ಕೊಮ್ಮ. ನನ್ನ ಹೆಂಡತಿನ ಹುಷಾರಾಗಿ ನೋಡ್ಕೊಳಮ್ಮ. ಸರಿ ಮಾವ, ನಾನು ನೋಡ್ಕೋತೀನಿ. ನೀವೇನು ಚಿಂತೆ ಮಾಡಬೇಡಿ. ನೀವು ಹೊರಡಿ. ಹೌದು ಡ್ಯಾಡ್, ನಡೀರಿ ನಡೀರಿ ಡ್ಯಾಡ್. ಹೊರಡಿ ಮಾವ. ನಿಮ್ ಪ್ರಾಣ ಆಗಿರೋ ಅಮ್ಮವ್ರನ್ನ ನನ್ನ ಪ್ರಾಣ ಒತ್ತೆ ಇಟ್ಟು ಜೋಪಾನವಾಗಿ ನೋಡ್ಕೋತೀನಿ. ಭಗವಂತ, ಅಮ್ಮವ್ರಿಗೆ ಏನು ಆಗದೆ ಇರೋ ಹಾಗೆ ನೋಡ್ಕೋ. ನೀನೇ ಕಾಪಾಡ್ಬೇಕಪ್ಪ. ಅಮ್ಮವ್ರನ್ನ ಕಾಪಾಡು. ಎಲ್ರಿಗೂ ಧೈರ್ಯ ಹೇಳಿ. ನನ್ನ ಕೈಲೇ ಧೈರ್ಯವಾಗಿರಕ್ಕಾಗ್ತಿಲ್ವಲ್ಲ. ಅಮ್ಮವ್ರಿಗೆ ಏನು ಆಗ್ಬಾರ್ದು, ಏನು ಆಗ್ಬಾರ್ದು. ಎಲ್ರೂ ಚೆನ್ನಾಗಿರ್ಬೇಕು. ನಿಂಗೆ ಬೇಕಾದ್ರೆ ನನ್ನ ಪ್ರಾಣ ತಗೊಂಡ್ಬಿಡು. ನನ್ನ ಪ್ರಾಣ ತಗೋ, ನನ್ನ ಪ್ರಾಣ ತಗೋ. ಬನ್ನಿ ಡ್ಯಾಡ್, ನೀವೆಲ್ಲ ಹೋಗಿ ನಾನು ಸ್ವಲ್ಪ ಹೊತ್ತು ಒಂಟಿಯಾಗಿ ಕೂತ್ಕೋಬೇಕು. ಅದು ಹಾಗಲ್ಲ ಡ್ಯಾಡ್.
ಎಲ್ರಿಗಿಂತ ಹೆಚ್ಚಾಗಿ ನನ್ನ ಪ್ರೀತಿಸೋದು, ನನ್ನನ್ನು ದ್ವೇಷಿಸೋದು ಒಬ್ರೇ. ನಮ್ಮಿಬ್ಬರ ಮಧ್ಯೆ ಕೇವಲ ಮೌನ, ದೂರ ಅನ್ನೋದು ಬಿಟ್ರೆ ಪ್ರೇಮ, ಅಭಿಮಾನ ಕಾಣಿಸ್ತಾ ಇಲ್ಲ. ಎಷ್ಟೋ ವರ್ಷಗಳ ಹಿಂದೆ ಆದ ಗಾಯ ಇವತ್ತಿಗೂ ಗುರುತಾಗಿ ನಮ್ಮಿಬ್ಬರ ಜೀವನದಲ್ಲಿ ಅಚ್ಚಾಗಿ ಉಳ್ಕೊಂಡ್ಬಿಟ್ಟಿದೆ. ಏನು ಯೋಚನೆ ಮಾಡ್ಬೇಡಿ ಡ್ಯಾಡ್, ಮೇಡಮ್ಗೆ ಏನು ಆಗಲ್ಲ. ರಾಹುಲ್, ನನ್ನ ಕೈ ತಡೆಯೋಕ್ಕಾಗ್ತಿಲ್ಲ ಕಣೋ, ನನ್ನ ಕೈ ತಡೆಯೋಕ್ಕಾಗ್ತಿಲ್ಲ. ಒಂದ್ಸಲ ಈ ಮನೆ ನೋಡಿ ನಿಮ್ಮಮ್ಮ ಇಲ್ಲಿರೋ ಈ ಮನೆ ಹೇಗ್ ಬಣ ಕೊಡ್ತಾ ಇದೆ ನೋಡ್ರೋ. ಈಗಿಲ್ಲಿ ಯಾವ ಕಳೆನೂ ಇಲ್ಲ. ನನ್ನ ದೇವತೆ ಇಲ್ದಿರೋ ಗುಡಿಲಿ ನಾನಿರಲ್ಲ. ಅವಳಿಲ್ದೆ ನಾನಿಲ್ಲಿ ಒಬ್ಬನೇ ನೋವು ತಿನ್ನಕ್ಕಾಗಲ್ಲ. ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ. ಅವಳು ಹುಷಾರಾದ್ಮೇಲೆ ನಾವಿಬ್ರ ಜೊತೆಗೆ ಪ್ಲೀಸ್ ಡ್ಯಾಡ್, ನೀವು ಅಲ್ಲೇ ಇದ್ರೆ ಇನ್ನೂ ಎಮೋಷನಲ್ ಆಗ್ತೀರಾ ಅಂತ ತಾನೆ ನಿಮ್ಮನ್ನ ಅಲ್ಲಿಂದ ಕರ್ಕೊಂಡು ಬಂದಿದ್ದು. ನಾನು ಇಲ್ಲಿದ್ದ ಮಾತ್ರಕ್ಕೆ ನಾನು ಸಂತೋಷವಾಗಿರ್ತೀನಂತ ಹೇಗೆ ಅನ್ಕೊಂಡ್ರು ನೀವೆಲ್ಲ? ನಿಮ್ ಮೇಡಮ್ ಇಲ್ಲೆಲ್ಲೋ ತಿರುಗಾಡ್ತಿದ್ದಾಳೆ ಅನಿಸ್ತಾ ಇದೆ ಕಣ್ರು. ಪದೇ ಪದೇ ಅವಳು ನೆನಪಾಗ್ತಿದೆ ಕಣ್ರು. ಅವಳನ್ನ ಆ ಪರಿಸ್ಥಿತಿಯಲ್ಲಿ ನೋಡಿ ನಾನು ಹೇಗೋ ಸಂತೋಷವಾಗಿರೋಕ್ ಸಾಧ್ಯ? ಹೇಗೆ ಸಂತೋಷವಾಗಿರೋಕ್ ಸಾಧ್ಯ? ತೇಜ, ನೀನಾದ್ರೂ ಇವನಿಗೆ ಹೇಳ್ ತೇಜ, ನಾನು ಹೊರಡ್ತೀನಿ ತೇಜ. ಹೇಳ್ ತೇಜ, ಹೇಳು. ಬೇಡ ಡ್ಯಾಡ್, ನೀವು ನಮ್ಮ ಧೈರ್ಯ ಹೇಳೋರು. ನೀವೇ ಈ ಥರ ಮಾತಾಡ್ಬಿಟ್ರೆ ನಾವೆಲ್ಲ ಹೇಗೆ ಧೈರ್ಯವಾಗಿರೋಕ್ ಸಾಧ್ಯ ಹೇಳಿ? ಹೇಗಿರೋಕ್ ಸಾಧ್ಯ? ಮೇಡಮ್ನ ನೀವೊಬ್ಬರೇ ಅಲ್ಲ ಡ್ಯಾಡ್, ನಾವೆಲ್ಲರೂ ಮಿಸ್ ಮಾಡ್ಕೋತಾ ಇದ್ದೀವಿ. ನಮ್ಮೆಲ್ಲರೂ ಈ ಪ್ರೀತಿನೇ ಮೇಡಮ್ಗೆ ಯಾವ ಸಮಸ್ಯೆನೂ ಬರ್ದಿರೋ ಹಾಗೆ ಈ ಮನೆಗೆ ಕರ್ಕೊಂಡ್ಬರುತ್ತೆ ಡ್ಯಾಡ್. ಆ ನಂಬಿಕೆ ನನಗಿದೆ ಡ್ಯಾಡ್, ಆ ನಂಬಿಕೆ ನನಗಿದೆ. ಹೌದು ಡ್ಯಾಡ್, ನೀವು ಹೋಗೋದಲ್ಲ, ನೋಡ್ತಾ ಇರಿ. ನಾಳೆನೋ ನಾಡಿದ್ದು ಮೇಡಮ್ ಖಂಡಿತ ಮನೆಗೆ ಬಂದಿರ್ತಾರೆ. ಆ ದೇವ್ರು ಅನ್ನೋನಿದ್ರೆ ಮೇಡಮ್ ಮನೆಗೆ ವಾಪಸ್ ಬಂದೇ ಬರ್ತಾರೆ ಡ್ಯಾಡ್, ಬಂದೇ ಬರ್ತಾರೆ. ಒಂದೇ ಸಲ ಮನೆ ಎಲ್ಲ ಹೀಗೆ ಡಲ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಡ್ಯಾಡ್. ವರ್ಷದಿಂದ ಈ ಮನೆಯಲ್ಲಿ ಬರೀ ಸಂಭ್ರಮನೇ ನಡೀತಿತ್ತು, ಯಾವ ಸಮಸ್ಯೆನೂ ಇರ್ಲಿಲ್ಲ. ಆದ್ರೆ ಸಡನ್ ಆಗಿ ಹೀಗಾಗತ್ತೆ ಅಂತ ಏನು ಆಗೋದಿಲ್ಲ, ಏನು ಆಗೋದಿಲ್ಲ. ಮೇಡಮ್ ಏನು ಆಗಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ನಿನಗೆ ಹೇಳ್ತಿರೋದು, ಸುಮ್ಮನಿರು. ಮಮ್ ಹ್ಯಾಪಿನೆಸ್ಗೆ ಯಾರ್ದೋ ದೃಷ್ಟಿ ತಾಗಿದೆ ಅನ್ಸುತ್ತೆ. ಬಿಗ್ ಆಂಟಿ ಇದ್ದಿದ್ರೆ ಎಗ್ಗೋ ಸಾಲ್ಟ್ ಇಂದ ದೃಷ್ಟಿ ತೆಗಿತಿದ್ರು. ಆದ್ರೆ ಇವಾಗ ಯಾರೂ ಇಲ್ಲ, ಅದಕ್ಕೆ ಹೀಗಾಗಿದೆ. ನಿಜ, ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ?
ಹೇಳ್ತಿದ್ದೀರಾ? ಇವ್ರೇನಕ್ಕ ಇಷ್ಟೊಂದು ಎಮೋಷನಲ್ ಆಗ್ತಿದ್ದಾರೆ? ಅವ್ರು ಈ ಥರ ಹೇಳ್ತಿದ್ದಾರೆ ಅಂದರೆ ನಮಗೇನು ಪ್ರೀತಿ ಇಲ್ಲ ಅಂತನಾ? ರೆಸ್ಪೆಕ್ಟ್ ಇಲ್ಲ ಅಂತನಾ? ಛೇ ಹಾಗೇನಿಲ್ಲ ಪ್ರೀತಿ. ನನ್ನ ಕಣ್ಣಲ್ಲಿ ನೀರು ಕಮ್ಮಿ ಇದೆ, ಆದ್ರೆ ಮನ್ಸಲ್ಲಿ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಎಮೋಷನ್ಸ್ ಇದೆ, ಯು ನೋ. ನವ್ಯ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಏಳು ಮೇಲೆ ಡ್ಯಾಡ್ ನಾ ಒಳಗೆ ಕರ್ಕೊಂಡು ಹೋಗು. ಬೆಳಗ್ಗೆಯಿಂದ ಡ್ಯಾಡ್ ಏನು ತಿಂದೇ ಇಲ್ಲ, ಟ್ಯಾಬ್ಲೆಟ್ಸ್ ಕೂಡ ತಗೊಂಡಿಲ್ಲ. ಕರ್ಕೊಂಡು ಹೋಗಿ ಏನಾದ್ರೂ ತಿನ್ಸು. ಬನ್ನಿ ಡ್ಯಾಡ್. ಬೇಡಮ್ಮ, ನನಗೇನು ಬೇಡ. ನಾನಿಲ್ಲೇ ಇರ್ತೀನಿ, ನೀವೆಲ್ಲರೂ ಒಳಗೋಗಿ. ಡ್ಯಾಡ್ ಪ್ಲೀಸ್ ಡ್ಯಾಡ್, ಅರ್ಥ ಮಾಡ್ಕೊಳ್ಳಿ. ಬೇಡ ಅಂತ ಹೇಳಿದ್ನಲ್ಲಪ್ಪ, ನೀವೆಲ್ಲರೂ ಹೋಗಿ. ಏನ್ ಮಾವ ಇದು? ಡಾಕ್ಟರ್ ಮಾತಲ್ಲಿ ಮ್ಯಾಡಮ್ ಔಟ್ ಆಫ್ ಡೇಂಜರ್ ಅಂತ ಗೊತ್ತಾಗ್ತಾನೆ ಇದೆ. ಹಾಗಿದ್ರೂನು ನೀವೆಲ್ರೂ ಏನು ಮ್ಯಾಡಮ್ ವಾಪಸ್ ಮನೆಗೆ ಬರ್ದೇ ಇರೋ ಹಾಗೆ, ಪ್ರಾಣನೇ ಹೋಗಿರೋ ಹಾಗೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ದೀರಲ್ಲ. ನನಗ್ಯಾಕೋ ಇದು ಸ್ವಲ್ಪ ಓವರ್ ಅಂತ ಅನ್ನಿಸ್ತಿದೆ. ಮನುಜ, ನಿನ್ನ ಈಗಿರೋ ಸಿಚುವೇಶನ್ ಏನು? ನೀನ್ ಮಾತಾಡ್ತಿರೋ ಮಾತೇನು? ಸ್ವಲ್ಪನಾದ್ರೂ ಸೆನ್ಸ್ ಇದೆಯಲ್ಲ ನಿಂಗೆ? ಇಡಿಯಟ್. ಆದ್ರೂ ನಿಂಗೇನೆ ಗೊತ್ತು? ನಿಂಗೇನ್ ಗೊತ್ತು ಅಂತ? ನಮ್ ಮೇಡಮ್, ಡ್ಯಾಡ್ ಅವರಿಬ್ರು ಮಧ್ಯೆ ಇರೋ ಪ್ರೀತಿ ನಿಂಗೆ ಗೊತ್ತಿಲ್ಲದೆ ಈ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ಪ್ರೀತಿ, ಅಭಿಮಾನ, ಮನಸ್ಸು, ಮನಸ್ಸಾಕ್ಷಿ, ಈ ಪದಗಳ ಅರ್ಥ ನಿಂಗೆ ಗೊತ್ತಿದ್ದಿದ್ರೆ ನಮ್ಮ ಡ್ಯಾಡಿ ಅಲ್ಲಿ ಎಷ್ಟು ಇಮೋಷನಲ್ ಆಗಿ ಕೂತಿದ್ದಾರೋ ನಿಂಗದು ಅರ್ಥ ಆಗ್ತಿತ್ತು. ನಿನ್ಗೇನು ಗೊತ್ತಿಲ್ಲ, ಇಷ್ಟೇ ನಿನ್ ಬದುಕು. ನಿಜ ಹೇಳ್ಬೇಕು ಅಂದ್ರೆ ನಮ್ ಮೇಡಮ್ ಇಂದನಲ್ವಾ ಈ ಮನೆಗೊಂದು ಕಳೆ, ನಮ್ಗೆಲ್ಲ ಶಿಸ್ತು, ಸೊಸೈಟಿಲಿ ರೆಸ್ಪೆಕ್ಟ್, ಸ್ಟೇಟಸ್ ಸಿಕ್ಕಿರೋದು. ಇದೆಲ್ಲ ಗೊತ್ತಾ ನಿನ್ಗೆ? ನಿನ್ಗೇನು ಗೊತ್ತಿಲ್ಲ. ನಿನ್ ಬದುಕು ಇಷ್ಟೇ ಆಗೋಯ್ತು. ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ಹೇಗಿರ್ಬೇಕು ಅಂತನೂ ಗೊತ್ತಿಲ್ಲ. ಯಾಕಿನ ಬದುಕಿದ್ಯಾ? ಅಣ್ಣ, ಅದ್ಗೆ ಈ ಸಕ್ಸಸ್ಗೆಲ್ಲ ಕಾರಣ ಆಗಿರೋ ವ್ಯಕ್ತಿ ಬಗ್ಗೆ ನಿಮ್ಗೆ ಯಾವ ಫೀಲಿಂಗ್ಸ್ ಇಲ್ಲದೆ ಇದ್ರೂ ಪರವಾಗಿಲ್ಲ. ಆದ್ರೆ ಎದುರಿಗಿರೋ ಫೀಲಿಂಗ್ಸ್ ಬಗ್ಗೆ ಮಾತ್ರ ಕಮೆಂಟ್ ಮಾಡಬೇಡಿ. ನಾನೇನು ಕಾಮೆಂಟ್ ಮಾಡಿಲ್ಲ ರಾಹುಲ್, ಜಸ್ಟ್ ಆಗ ಅನ್ಸಿದ್ದನ್ನ ಹೇಳ್ದೆ ಅಷ್ಟೇ. ಮುಚ್ಚು ಬಾಯಿ. ಇನ್ನೊಂದ್ಸಲ ಆತರ ಅನ್ಸೋದಿರ್ಲಿ, ಆತರ ಯೋಚನೆ ಬಂದ್ರೂ ಕೂಡ ನಿನ್ನ ಸುಮ್ಮನೆ ಬಿಡಲ್ಲ. ಅರ್ಥ ಆಯ್ತಾ? ಹೋಗೊಳಗೆ. ಹೋಗಿ ಅಕ್ಕ, ಇನ್ಯಾವತ್ತೂ ಆ ಥರ ಎಲ್ಲ ಮಾತಾಡಬೇಡಿ. ಬಿ ಕೇರ್ಫುಲ್. ಹೌದು ಹೌದು, ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ ಇವಾಗ ಅರ್ಥ ಆಗ್ತಿದೆ. ಅರ್ಥ ಆಯ್ತಲ್ಲ, ಮತ್ತ್ಯಾಕಿಲ್ಲೇ ನಿಂತ್ಕೊಂಡಿದ್ಯಾ? ಹೋಗೊಳಗೆ. ಡ್ಯಾಡ್, ಡ್ಯಾಡ್
ಡ್ಯಾಡ್ ಎದೆ ಬನ್ನಿ. ಹೌದು. ವಾಗ್ದೇವಿ ಅಂದ್ರೆ ಗೊತ್ತಿರೋ ಪ್ರತಿಯೊಬ್ಬರಿಗೂ ಮೇಡಮ್. ಎಲ್ಲದಕ್ಕೂ ಮೀರಿದ ಅಧಿಕಾರ ಒಂದೇ ಅಲ್ಲ. ಎಲ್ರೂ ಪ್ರೀತಿ ಗಳಿಸ್ಕೊಂಡಿದ್ದೀರಾ, ಎಲ್ರೂ ಗೌರವನು ಗಳಿಸ್ಕೊಂಡಿದ್ದೀರಾ. ಈ ಮನೆಗ್ ಬಂದಿದ್ದ ಹೊಸರಲ್ಲಿ ಮಾವನ್ ನೋಡಿ ಮಾವ ಅಂತ ಕರ್ದೆ, ಆದ್ರೆ ನಿಮ್ಮನ್ ಮಾತ್ರ ಅಮ್ಮ ಅಂತ ಯಾಕೆ ಕರ್ದೆ ಅಂತ ಗೊತ್ತಾ ಅಮ್ಮ? ನಿಮ್ಮಲ್ಲಿ ನಮ್ಮ ಅಮ್ಮನ್ ಕಾಣ್ತೀನಿ ಅಮ್ಮ. ನೀವ್ ಯಾವಾಗ್ಲೂ ನಮ್ಮ ಅಮ್ಮನ್ ಸಮಾನನೇ ಆಗಿರೋದ್ರಿಂದ ನನ್ ಮೇಲೆ ಕೋಪ ಮಾಡ್ಕೋತೀರಾ ಅಲ್ವಾ? ಅದು ಕೂಡ ನನ್ನ ದೃಷ್ಟಿಲಿ ಪ್ರೀತಿನೇ. ಒಳ್ಳೇದು ಕೆಟ್ಟದ್ದು ಹೇಳ್ಕೊಡೋದಕ್ಕೆ ನಿಮ್ ಪದ್ಧತಿ ಅದು, ನಿಮ್ ರೀತಿನೇ ಅದು. ತಪ್ಪೇನಿಲ್ಲಮ್ಮ. ಆದ್ರೆ ಅಮ್ಮೋರು ನನ್ನ ಮೆಚ್ಕೊಂಡು ನನ್ನ ನೋಡಿ ನಗೋ ಪ್ರತಿ ಸಲನೂ, ಎಲ್ಲದ್ರಲ್ಲೂ ನಾನಿರ್ಬೇಕು ಅಂತ ಕೋರ್ಕೊಳ್ಳೋ ಪ್ರತಿ ಸಲನೂ ನನಗೆ ನಮ್ಮಮ್ಮನೇ ಕಾಣಿಸೋದು. ಇಂಥ ವಿಷಯಗಳನ್ನೆಲ್ಲ ನಿಮ್ಗಿನ್ನೂ ಎಷ್ಟೊಂದು ಹೇಳ್ಬೇಕಮ್ಮ. ಇನ್ನೂ ಏನೇನೋ ಹಂಚ್ಕೊಳ್ಳೋದಿದೆ. ನೀವು ಸಂತೋಷವಾಗಿ ಅದನ್ನೆಲ್ಲ ಕೇಳಿಸ್ಕೋಬೇಕು. ತಪ್ಪು ಮಾಡಿದ್ರೆ ಪ್ರೀತಿಯಿಂದ ಹೇಳಿ ಅದನ್ನ ತಿದ್ದಬೇಕು. ಅಂಥದ್ರಲ್ಲಿ ಹೀಗೆ ಮೌನವಾಗಿದ್ರೆ ಹೇಗಮ್ಮವ್ರೆ? ನಿಮ್ಗೋಸ್ಕರ ನಾನೊಬ್ಳೇ ಅಲ್ಲ, ಮನೇಲಿ ಎಲ್ರೂ ಚಿಕ್ಕ ಮಕ್ಕಳಾಗಿ ನೋವು ಪಡ್ಕೋತಿದ್ದಾರೆ. ಮಾವನವ್ರಂತೂ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಗೊತ್ತಾ? ಆ ಕಣ್ಣೀರನ್ನು ನೀವೇನಾದ್ರೂ ನೋಡಿದ್ರೆ ಇಷ್ಟು ವರ್ಷದಿಂದ ನಿಮ್ಮಿಬ್ರ ಮಧ್ಯೆ ಇರೋ ಮೌನ ಐಸ್ ಗೆಡ್ಡೆ ತರ ಕರ್ಗ ಹೋಗ್ಬಿಡುತ್ತೆ. ನಿಮ್ಮನ್ನ ಗೌರವಿಸ್ತಾರೆ ಹೊರತು ಯಾವ ತಪ್ಪು ಮಾಡದೇ ಇರೋ ಜೀವನಮ್ಮ ಅದು. ನಮಗೋಸ್ಕರನಾದ್ರೂ ನೀವು ಹುಷಾರಾಗ್ಬೇಕು. ನಗ್ನಗ್ತಾ ನಮ್ಮ ಮಧ್ಯ 100 ಕಾಲ ಬದುಕಬೇಕು. ನಾನ್ ನಂಬಿರೋ ದೇವ್ರು ಖಂಡಿತ ನನ್ ಕೈ ಬಿಡಲ್ಲ. ನನ್ ದೇವತೆನ ಚೆನ್ನಾಗಿ ನೋಡ್ಕೋತಾರೆ, ಚೆನ್ನಾಗಿ ನೋಡ್ಕೋತಾರೆ. ಮದುವೆ ಆದ್ಮೇಲೆ ನನ್ನ ಮೇಲೆ ಎಷ್ಟೇ ಕೋಪ ಇದ್ರು ನೀವು ಸಂತೋಷವಾಗಿದ್ದೀರಾ ಅನ್ನೋ ಒಂದೇ ಕಾರಣಕ್ಕೆ ನಾನು ಚಕ್ರಿ ಜೊತೆ ಆರಾಮಾಗಿದ್ದೆ, ಮಿಸ್ ಮಾಡ್ಕೊಳ್ಳಿಲ್ಲ. ಆದ್ರೆ ಈಗ ನಿಮಗೇನಾಗುತ್ತೋ, ಡಾಕ್ಟ್ರು ಏನು ಹೇಳ್ತಾರೋ ಅಂತ ತುಂಬಾ ಭಯ ಆಗ್ತಿದೆ.
ಅಣ್ಣ ಮೇಡಮ್ಗೆ ಯಾವ ಪ್ರಾಬ್ಲಮ್ಮು ಇರಲ್ಲ ಅಂತ ನನಗೆ ಗೊತ್ತು ಅಣ್ಣ. ಆದ್ರೆ ಎಷ್ಟು ಕಂಟ್ರೋಲ್ ಮಾಡ್ಕೊಂಡ್ರು ಈ ಕಣ್ಣೀರ್ ತಡಿಯಕ್ಕಾಗ್ತಿಲ್ಲ. ತಡ್ಕೋಬೇಕು ನವ್ಯ. ಮೇಡಮ್ ನಮ್ಗೆ ಧೈರ್ಯವಾಗಿರೋದನ್ನ ಕಲಿಸಿದ್ದಾರೆ. ಎಷ್ಟೇ ದೊಡ್ಡ ಪ್ರಾಬ್ಲಮ್ ಬಂದ್ರೂ ಸರಿ, ತಲೆ ತಗ್ಗಿಸ್ಬಾರ್ದು ಅಂತ ಹೇಳ್ಕೊಟ್ಟಿದ್ದಾರೆ. ಮೇಡಮ್ ಮನೆಗೆ ಬರಬೇಕಾದ್ರೆ ನಾವೆಲ್ಲ ಹೀಗೆ ಡಲ್ ಆಗಿದ್ರೆ ಮೇಡಮ್ಗೆ ತುಂಬಾ ಹರ್ಟ್ ಆಗುತ್ತೆ. ಅದೇ ನಾವು ನಗ್ನಗ್ತಾ ಇದ್ರೆ ಅವರು ತುಂಬಾ ಧೈರ್ಯವಾಗಿ ಇರ್ತಾರೆ. ನವ್ಯ, ನೀನೇನು ಚಿಂತೆ ಮಾಡಬೇಡ. ಡ್ಯಾಡ್, ನೀವ್ಯಾಕೆ ಎದ್ದು ಬಂದ್ರಿ? ನೀವಿನ್ನೂ ಮಲಗಲಿಲ್ವಾ? ಇಲ್ಲ ರಾಹುಲ್, ಇಷ್ಟು ದೊಡ್ಡದಾಗಿರೋ ಈ ಮನೆಯಲ್ಲಿ ಒಂಟಿತನ ಏನು ಅನ್ನೋದು ನನಗೀಗ ಅರ್ಥ ಆಗ್ತಾ ಇದೆ. ನಿಮ್ಮ ಅಮ್ಮ ಅರ್ಚಾಡೋದು ಕಿರ್ಚಾಡೋದು ಕೇಳಿ ಅಭ್ಯಾಸ ಆಗೋಗಿತ್ತಲ್ಲ, ಒಂದೇ ಸಲ ಇಷ್ಟೊಂದು ಮೌನ ತಡೆಯೋಕೆ ಆಗ್ತಿಲ್ಲ. ಅದಕ್ಕೆ ಒಂಟಿಯಾಗಿರೋದಕ್ಕಿಂತ ಸ್ವಲ್ಪ ಟೈಮ್ ನಿಮ್ ಜೊತೆ ಕಳೆಯೋಣ ಅಂತ ಬಂದೆ. ಬನ್ನಿ ಡ್ಯಾಡ್, ಬನ್ನಿ ಕೂತ್ಕೊಳ್ಳಿ. ಹೌದು ಡ್ಯಾಡ್. ಆದ್ರೂ ಪ್ರೀತಿ, ಈ ಶೋಕ ಸಿಂಪತಿಗಳೆಲ್ಲ ಏನು? ಮ್ಯಾಡಮ್ ಬರೋವರೆಗೂ ಇವ್ರ ಅಳು ನಿಲ್ಸಲ್ವೇನು? ಏನಾದ್ರೂ ಹೇಳಿದ್ರೆ ನನ್ ಮೇಲೆ ಎಗರಾಡ್ತಾರೆ. ನನಗೆ ಯಾಕೆ? ಶ್ಯಾಮ್ಲಾ ಆಂಟಿ ಹೇಳೋ ಥರ ಈ ಮನೆ ನನ್ನ ಕಂಟ್ರೋಲಿಗೆ ಬರೋ ದಿನ ಹತ್ತಿರದಲ್ಲೇ ಇದೆ.
ಆಗ್ತಿದೆ. ಏನಿದು ಅಮ್ಮೋರೆ? ಡಾಕ್ಟ್ರಪ್ಪ, ಡಾಕ್ಟ್ರಪ್ಪ, ಅಮ್ಮೋರೆ, ಅಮ್ಮೋರೆ, ಡಾಕ್ಟ್ರಪ್ಪ, ಬೇಗ ಬನ್ನಿ. ಯಾಕಮ್ಮ, ಏನಾಯ್ತು? ಅಮ್ಮೋರ್ಗೇನೋ ಆಗ್ತಿದೆ, ಅಲ್ಲಿ ನೋಡಿ. ಓ ಮೈ ಗಾಡ್. ಸಿಸ್ಟರ್, 24 ಗಂಟೆ ನೀವಿಲ್ಲೇ ಪಕ್ಕದಲ್ಲೇ ಇರಬೇಕು. ಮೇಡಮ್ ಏನೋ ಸರಿಯಾದ ಸಮಯಕ್ಕೆ ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂತಿದ್ರೆ ಎಷ್ಟು ತೊಂದರೆ ಆಗ್ತಿತ್ತು ಗೊತ್ತಾ? ಸ್ವಲ್ಪನಾದ್ರೂ ಸೆನ್ಸ್ ಇರ್ಬೇಕ್ರಿ. ಇನ್ಮೇಲೆ ಹುಷಾರಾಗಿ ನೋಡ್ಕೋತೀನಿ ಸರ್. ಡಾಕ್ಟ್ರಪ್ಪ, ಅಮ್ಮೋರ್ ಹೇಗಿದ್ದಾರೆ? ಪರವಾಗಿಲ್ಲಮ್ಮ. ನಿಮ್ ಋಣ ಹೇಗ್ ತೀರಿಸ್ಬೇಕೋ ಗೊತ್ತಿಲ್ಲ. ನಿಮ್ ಗಾಬರಿ ನೋಡಿ ನನ್ ಜೀವನೇ ಹೋದಂಗ ಆಗೋಗಿತ್ತು ಡಾಕ್ಟ್ರಪ್ಪ. ನಮ್ಮ ಅಮ್ಮವ್ರ ಪ್ರಾಣನ್ ಕಾಪಾಡ್ಬಿಟ್ರಿ. ಕಾಪಾಡಿದ್ದು ನಾನಲ್ಲಮ್ಮ, ನೀವೇ. ಸಮಯಕ್ಕೆ ಸರಿಯಾಗಿ ನೀವು ಹೇಳಿದ್ದಕ್ಕೆ ಸರಿ ಹೋಯ್ತು. ಇಲ್ದೆ ಹೋಗಿದ್ದಿದ್ರೆ ಪ್ರಾಣಕ್ಕೆ ತೊಂದರೆ ಆಗ್ತಾ ಇತ್ತು. ಬೆಳಗ್ಗೆ ಬ್ಲಡ್ ಕೊಟ್ಟು ಸರ್ಜರಿಗೆ ಸಹಾಯ ಮಾಡಿದ್ರಿ. ಈಗ ಸಮಯಕ್ಕೆ ಸರಿಯಾಗಿ ರಿಯಾಕ್ಟ್ ಆಗಿ ಮೇಡಮ್ ಅವ್ರಿಗೆ ಪುನರ್ಜನ್ಮನ ಕೊಟ್ಟಿದ್ದೀರಾ. ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡಿ. ಇದ್ರಲ್ಲಿ ನಾನೇನ್ ಮಾಡಿದ್ದೀನಿ ಹೇಳಿ? ನೀವಿಲ್ದೇ ಇದ್ದಿದ್ರೆ ಅಮ್ಮೋರ್ಗೆ ಏನಾಗ್ತಿತ್ತೋ ಏನೋ. ಅಮ್ಮೋರ್ನ ಉಳಿಸ್ಕೊಟ್ಬಿಟ್ರಿ. ತುಂಬಾ ಸಂತೋಷ ಡಾಕ್ಟ್ರಪ್ಪ. ಇಟ್ಸ್ ಓಕೆಮ್ಮ. ನಾನ್ ಕಾಪಾಡಿದ್ದಲ್ಲ, ಅಮ್ಮೋರ್ನ ಕಾಪಾಡಿದ್ದು ಆ ದೇವ್ರೇನೆ. ಮನೆಯವರೆಲ್ಲ ಇಟ್ಕೊಂಡಿರೋ ಅಗಾಧವಾದ ನಂಬಿಕೆನೆ ಕಾಪಾಡಿದ್ದು.
ಹೇಳಿ ರಾಹುಲ್ ಅವರೇ. ಫೋನ್ ಅಟೆಂಡ್ ಮಾಡದೆ ಏನ್ ಮಾಡ್ತಾ ಇದೀಯಾ? ಅದೇನಂದ್ರೆ ಚಿಂತೆ ಇಲ್ಲದೆ ಆರಾಮಾಗಿ ಮಲಗಿದ್ದಾರೆ. ನಾವೆಲ್ಲ ಧೈರ್ಯವಾಗಿದ್ರೆ ಸಾಕು. ಡಾಕ್ಟರ್ ರೌಂಡ್ಸ್ ಬಂದಿದ್ರಾ? ಇನ್ನ ಬಂದಿಲ್ಲ ರಾಹುಲ್ ಅವರೇ. ಸರಿ, ನಾನೊಂದ್ಸಲ ಡಾಕ್ಟರ್ ಹತ್ರ ಮಾತಾಡ್ತೀನಿ, ಫೋನ್ ಕೊಡು. ಅಯ್ಯೋ ಅದೆಲ್ಲ ಯಾಕೆ? ಅಮ್ಮವ್ರು ಹೇಗಿದ್ದಾರೆ ಅಂತ ನಾನೇ ಹೇಳ್ತಿದ್ದೀನಲ್ಲ. ಪದೇ ಪದೇ ಕೇಳ್ತಿದ್ರೆ ಅವ್ರಿಗೂ ಬೇಜಾರಾಗುತ್ತೋ ಏನೋ. ಡಾಕ್ಟ್ರಪ್ಪ ಬಂದ್ಮೇಲೆ ನಾನು ಮಾತಾಡಿ ನಿಮಗೆ ಫೋನ್ ಮಾಡಿ ಹೇಳ್ತೀನಿ, ಸರಿನಾ? ಸರಿ. ಅರುಣ್ ಮಾವ ಹೇಗಿದ್ದಾರೆ? ಸಮಯಕ್ಕೆ ಸರಿಯಾಗಿ ಔಷಧಿ ತಗೋತಿದ್ದಾರಾ? ಡ್ಯಾಡ್, ಟ್ಯಾಬ್ಲೆಟ್ ತಗೊಳ್ಳಿ. ನವ್ಯ ಇದ್ದಾಳಲ್ಲ, ಅವಳು ನೋಡ್ಕೋತಾಳೆ ಬಿಡು. ಸರ್ಸು, ಹುಷಾರು. ಏನಾದ್ರೂ ಅವಶ್ಯಕತೆ ಇದ್ರೆ ಫೋನ್ ಮಾಡು. ಹಾಗೆ ಆಗ್ಲಿ. ರಾಹುಲ್, ಹೇಗಿದ್ದಾರಂತಪ್ಪ ನಿಮ್ಮ ಮೇಡಮ್ಮು? ಚೆನ್ನಾಗೇ ಇದ್ದಾರಂತೆ ಡ್ಯಾಡ್. ಡಾಕ್ಟರ್ ರೌಂಡ್ಸ್ ಬಂದು ಹೋದ್ಮೇಲೆ ಸರ್ಸು ಕಾಲ್ ಮಾಡ್ತೀನಿ ಅಂತ ಹೇಳಿದಾಳೆ. ರಾಹುಲ್, ಅಲ್ಲೇನೂ ತೊಂದರೆ ಇಲ್ಲ ಅಲ್ವಾ? ಏನು ತೊಂದರೆ ಇಲ್ಲ ಅಣ್ಣ. ಆಂಟಿ ವಿಷಯದಲ್ಲಿ ದಿನಕ್ಕೊಂದೊಂದು ರಿಪೋರ್ಟ್ ಕೊಡ್ತಿದಾರಲ್ಲ, ಯಾವುದು ನಿಜ? ಯಾವ್ದಾದ್ರೇನು ಬಿಡು. ಮ್ಯಾಡಮ್ ಬೇಗ ಬಂದ್ರು ಇವ್ರಗಳ ಡ್ರಾಮಾ ಅಂತೂ ನಿಲ್ಲೋದಿಲ್ಲ. ನನ್ ಕೈಲಂತೂ ನೋಡಕ್ಕಾಗ್ತಿಲ್ಲ. ಹಲೋ, ಹಲೋ. ನಮಸ್ಕಾರ ರಾಹುಲ್ ಅವರೇ. ಯಾರು ಮಾತಾಡ್ತಿರೋದು? ನನ್ನ ಹೆಸರು ಶ್ರೀಧರ್ ಅಂತ. ನಾನು ಇಂಟೆಲಿಜೆಂಟ್ ಬ್ಯೂರೋ ಚೀಫ್. ನಿಮ್ಮ ತಾಯಿಯವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾ, ಹೇಳಿ ಸರ್. ಸರ್, ಅದೇನಂದ್ರೆ ಮೇಡಮ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆಯಲ್ಲ, ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಡೌಟ್ ಅಂದ್ರೆ ವೆಹಿಕಲ್ ಪರ್ಫೆಕ್ಟ್ ಕಂಡೀಷನ್ ಇರಬೇಕಾದ್ರೆ ಇಷ್ಟು ಅಪಾಯಕಾರಿ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ನಮ್ಗೆ ಯಾರಿಗೂ ನಂಬೋದಕ್ಕೆ ಆಗ್ತಿಲ್ಲ. ಈ ಆಕ್ಸಿಡೆಂಟ್ ಆಕಸ್ಮಿಕವಾಗಿ ಆಗಿರೋದಲ್ಲ. ವಾಟ್ ಡು ಯು ಮೀನ್? ನಮಗ್ ಬಂದಿರೋ ರಿಪೋರ್ಟ್ ಪ್ರಕಾರ ನಿಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಆಗಿರೋ ಸ್ಕ್ಯಾಮ್ಗೂ ಈ ಆಕ್ಸಿಡೆಂಟ್ಗೂ ಸಂಬಂಧ ಇದೆ. ಆಗಿರೋ ಮಿಸ್ಟೇಕ್ ಮೇಡಮ್ ಅವ್ರಿಗೆ ಗೊತ್ತಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಏನಾಯ್ತು ರಾಹುಲ್? ಎನಿ ಪ್ರಾಬ್ಲಮ್? ಮೇಡಮ್ಗಾಗಿದ್ದು ಆಕ್ಸಿಡೆಂಟ್ ಅಲ್ವಂತೆ, ಯಾರೋ ಬೇಕು ಅಂತ ಮಾಡಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೊಡು, ನಾನು ಮಾತಾಡ್ತೀನಿ. ಹಲೋ ಸರ್, ಆಕ್ಸಿಡೆಂಟ್ ಮಾಡಿಸಿದ್ದು, ಸ್ಕ್ಯಾಮ್ ಮಾಡಿಸಿದ್ದು ಯಾರು ಅಂತ ಗೊತ್ತಾಯ್ತಾ? ಇಲ್ಲ ಸರ್. ಸರ್, ಅಟ್ಲೀಸ್ಟ್ ಒಂದು ಚಿಕ್ಕ ಕ್ಲೂ ಆದರೂ. ನಮ್ಮ ಟೀಮ್ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದೆ. ಸರ್, ಏನಾದರೂ ಡೀಟೇಲ್ಸ್ ಸಿಕ್ಕಿದ ತಕ್ಷಣ ಕೂಡಲೇ ನಮ್ಗೆ ಅಪ್ಡೇಟ್ ಮಾಡಿ ಸರ್, ಪ್ಲೀಸ್. ಖಂಡಿತ ಸರ್. ಥ್ಯಾಂಕ್ ಯು. ಆ
ನಾನ್ ನೀನೇ ಮಾಡಿರೋ ಹಾಗೆ ಅಷ್ಟೊಂದು ಟೆನ್ಷನ್ ಆಗ್ತಿದ್ಯಲ್ಲ. ಶಟಪ್ ಅಕ್ಕ, ಏನ್ ಮಾತಾಡ್ತಿದ್ದೀರಾ ಅಂತ ಅರ್ಥ ಆಗ್ತಿದ್ಯಾ? ಯಾರಾದ್ರೂ ಕೇಳಿಸ್ಕೊಂಡ್ರೆ ನಿಜ ಅನ್ಕೊಳ್ತಾರೆ. ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ? ನಾವು ಅನ್ಕೊಂಡಿದ್ದೆ ನಿಜ ಆಯ್ತು ಅಣ್ಣ. ಇದನ್ನೆಲ್ಲ ಬೇಕು ಅಂತಾನೆ ಯಾರೋ ಮಾಡಿಸಿದ್ದಾರೆ ಅನ್ಸುತ್ತೆ. ರಾಹುಲ್, ಅವ್ರು ಯಾರೇ ಆಗಿರ್ಲಿ, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ, ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ದುಡ್ಡುಗೋಸ್ಕರ ಪ್ರಾಣ ತೆಗಿಬೇಕು ಅನ್ಕೊಳ್ಳೋರಿಗೆ ಶಿಕ್ಷೆ ಆಗ್ಲೇಬೇಕು. ವಾಗ್ದೇವಿ ಇನ್ಸ್ಟಿಟ್ಯೂಟ್ನಲ್ಲಿ ಸ್ಕ್ಯಾಮ್ ಮಾಡಬೇಕು ಅಂತ ಯೋಚನೆ ಬಂದಿದೆ ಅಂದ್ರೆ ಅವರು ದುಡ್ಡುಗೋಸ್ಕರ ಈ ಥರ ಮಾಡಿರಲ್ಲ, ನಮ್ಮ ಸ್ಟೇಟಸ್ ಹಾಳು ಮಾಡೋಕ್ಕೆ ಮಾಡಿರ್ತಾರೆ. ಇವತ್ತು ಆನ್ಲೈನ್ ಕ್ಲಾಸಸ್ ಅಂತ ಹೇಳಿ ಮೋಸ ಮಾಡಿರೋರು ನಾಳೆ ಸ್ಟೂಡೆಂಟ್ ಫ್ಯೂಚರ್ ವಿಷಯದಲ್ಲಿ ಕೂಡ ಏನು ಸ್ಕ್ಯಾಮ್ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ಅವ್ರು ನಮ್ಮ ಫ್ಯಾಮಿಲಿಗೆ ತುಂಬ ಗೊತ್ತಿರೋರು ಆಗಿರ್ತಾರೆ ಅನ್ನೋದೇ ನನ್ನ ಡೌಟು. ಅದಕ್ಕೆ ಏನು ನಿಜ ಆಚೆ ಬರ್ದೇ ಇರಲಿ ಅಂತ ಆಂಟಿನ ಸಾಯಿಸ್ಬೇಕು ಅನ್ಕೊಂಡಿರ್ಬೋದು. ಹೌದು ರಿಷಿ, ನೀನು ಹೇಳ್ತಿರೋದು ಕೂಡ ನಿಜ ಅಂತ ಅನಿಸ್ತಾ ಇದೆ. ನಿಜ ಏನು ಅಂತ ನಾವು ಕನ್ಫರ್ಮ್ ಮಾಡ್ಕೊಳ್ಳೋದು ಬೇಡ ಡ್ಯಾಡ್. CBI ಎನ್ಕ್ವೈರಿ ಮಾಡಿಸೋಣ. ಇವತ್ತು ನಮ್ಮ ಹೋಮ್ ಮಿನಿಸ್ಟರ್ನ ಮೀಟ್ ಮಾಡಿ ಈ ಕೇಸ್ ಬಗ್ಗೆ ಅವ್ರ ಹತ್ರ ಮಾತಾಡೋಣ. ಪರ್ಫೆಕ್ಟ್ ಅಣ್ಣ. ಮೇಡಮ್ ಮನೆಗೆ ಬರೋ ಹೊತ್ತಿಗೆ ಈ ಕೇಸ್ನ ನಾವು ಡೀಲ್ ಮಾಡಬೇಕು. ಇನ್ಸ್ಟಿಟ್ಯೂಟ್ಗೆ ಯಾವುದೇ ರೀತಿ ಡ್ಯಾಮೇಜ್ ನಡೆದ್ರು ಮೇಡಮ್ ಸಹಿಸ್ಕೊಳ್ಳೋದಿಲ್ಲ. ಆ ರೀತಿ ನಡೀದೇ ಇರೋ ಹಾಗೆ ನೋಡ್ಕೊಳ್ಳೋ ಕರ್ತವ್ಯ ನಮ್ಮೇಲೆ ಇದೆ. ಯಾ ನವ್ಯ, ರಾಹುಲ್, ಆ ಎನ್ಕ್ವೈರಿ ಮಾಡಿರೋ ಡೀಟೇಲ್ಸ್ನ ತಗೊಂಬರೋಣ ಬಾ. ಬರ್ತೀವಿ ಡ್ಯಾಡ್. ನೀವು ಕೂತ್ಕೊಳ್ಳಿ ಡ್ಯಾಡ್. ಇಲ್ಲಿ ನಡೀತಿರೋ ಪರಿಸ್ಥಿತಿನೆಲ್ಲ ನೋಡ್ತಿದ್ರೆ ನಾನು ಮೆಂಟಲ್ ಆಗೋದು ಗ್ಯಾರಂಟಿ. ಈಗಲೇ ಶ್ಯಾಮ್ಲಾ ಆಂಟಿ ಹತ್ರ ಮಾತಾಡದೇ ಇದ್ರೆ ಯಾವ ದಾರಿನೂ ಕಾಣಲ್ಲ ನನಗೆ. ಏನಾಗಿರ್ಬೋದು? ಪ್ರೀತಿ ಇನ್ನೂ ಫೋನ್ ಮಾಡಿಲ್ವಲ್ಲ? ಅಷ್ಟಕ್ಕೂ ಅಲ್ಲಿ ನಡೀತಾ ಇದೆ. ಇಷ್ಟೊತ್ತಾದ್ರೂ ಆ ಪ್ರೀತಿ ಕಾಲೇ ಮಾಡಿಲ್ವಲ್ಲ? ಆ ವಾಗ್ದೇವಿ ಸತ್ತೋದ್ಲು ಅನ್ನೋ ವಿಷಯ ಕೇಳೋದಕ್ಕೆ ನಾನು ಎಷ್ಟು ಹಾತೊರಿತಾ ಇದ್ದೀನಿ. ಮುಗ್ದೋಯ್ತಾ? ವಾಗ್ದೇವಿ ಚಾಪ್ಟರ್ ಪರ್ಮನೆಂಟ್ ಆಗಿ ಕ್ಲೋಸ್ ಆಗೋಯ್ತಾ? ಇಲ್ಲ ಆಂಟಿ, ಕಂಡೀಷನ್ ತುಂಬಾ ಸ್ಟೇಬಲ್ ಆಗಿದೆ. ನಂಗನ್ಸುತ್ತೆ ಆಂಟಿ ಹುಷಾರಾಗ್ತಾರೆ ಅಂತ. ಅದೇಗೆ? ನಿನ್ನೆ ನನಗೆ ಫೋನ್ ಮಾಡಿ ಕ್ರಿಟಿಕಲ್ ಅಂತ ಹೇಳ್ದೆ, ಇವಾಗೇನು ಸ್ಟೇಬಲ್ ಅಂತ ಹೇಳ್ತಾ ಇದೀಯಾ? ಅಯ್ಯೋ, ನಾನ್ ಹೇಳ್ತಿಲ್ಲ ಆಂಟಿ, ಡಾಕ್ಟರ್ ಹೇಳಿದ್ದನ್ನ ನಾನ್ ನಿಮ್ಮ ಹತ್ರ ಹೇಳ್ತಿದ್ದೀನಿ. ನಿಮ್ಮ ಅದೃಷ್ಟಕ್ಕಿಂತ ಆಂಟಿ ಆಯಸ್ಗೆ ಶಕ್ತಿ ಜಾಸ್ತಿ. ಯಾವ ಮುಹೂರ್ತದಲ್ಲಿ ನಿಮ್ ಜೊತೆ ಕೈ ಜೋಡಿಸಿದ್ನೋ ಏನೋ, ಹ್ಯಾಪಿ ಆಗಿರೋ ಸೆಕೆಂಡ್ಸ್ಗಿಂತ ಟೆನ್ಷನ್ ಮಾಡ್ಕೊಳ್ಳೋ ಮೊಮೆಂಟ್ಸ್ ಜಾಸ್ತಿ ಆಗಿದೆ ಆಂಟಿ. ಆಂಟಿ ಕಂಡೀಷನ್ ನಾರ್ಮಲ್ ಆಗೋದ್ರೆ ನಾವು ಮಾಡಿರೋ 10 ಕೋಟಿ ಸ್ಕ್ಯಾಮ್ ಬಗ್ಗೆ ಎಲ್ಲ ಆಚೆ ಬಂದ್ಬಿಡತ್ತೆ ಆಂಟಿ. ಈ 10 ಕೋಟಿ ಸ್ಕ್ಯಾಮ್ಗೋಸ್ಕರ ನಾನು ಪರ್ಸನಲ್ ಆಗಿ ಮಾಡಿರೋ 100 crore ಸ್ಕ್ಯಾಮ್ಗೋಸ್ಕರನಾದ್ರೂ ಏನೋ ಒಂದು ಪ್ಲಾನ್ ಮಾಡಿ ಎಸ್ಕೇಪ್ ಆಗೋದು ಒಳ್ಳೇದು. ನಿನಗೋಸ್ಕರ ಅಲ್ಲದೆ ಹೋದ್ರು ನನಗೋಸ್ಕರ ಆಗ್ಬೇಕು. ಹಲೋ ಆಂಟಿ,
ಇದೀರಾ? ಹಾ, ಯಾ ಪ್ರೀತಿ? ಏನಾದ್ರೂ ಒಂದ್ ಮಾತಾಡಿ ಆಂಟಿ. ಮೊದ್ಲು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಹುಚ್ಚಿ ತರ ಆಗೋಗಿದ್ದೀನಿ. ಈ ಟೈಮಲ್ಲೂ ಸೈಲೆಂಟ್ ಆಗಿದ್ದು. ನಂಗಿನ್ನೂ ಟಾರ್ಚರ್ ಮಾಡಬೇಡಿ. ಕೂಲ್ ಪ್ರೀತಿ. ಇಲ್ಲಿವರೆಗೂ ವಾಗ್ದೇವಿ ಸಾವನ್ನ ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಸಡನ್ ಆಗಿ ನೀನು ವಾಗ್ದೇವಿ ಹೆಲ್ತ್ ಕಂಡೀಷನ್ ಬಗ್ಗೆ ಬ್ಯಾಡ್ ನ್ಯೂಸ್ ಹೇಳಿದ್ದಕ್ಕೆ ಆಲೋಚನೆ ಮಾಡ್ತಾ ಇದ್ದೀನಿ.